ಬಸವಣ್ಣವರನ್ನೇ ಕಲ್ಯಾಣದಿಂದ ಓಡಿಸಿ. ಆದರೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಅಂತರ್ಜಾತಿ ಮದುವೆ ಮಾಡಿಕೊಂಡ್ರೆ 3 ಲಕ್ಷ, ಕೆಳಜಾತಿ ಹೆಣ್ಣು ಮಗಳನ್ನ, ಅಸ್ಪೃಶ್ಯತೆ ಹೆಣ್ಣು ಮಕ್ಕಳನ್ನು ಕೊಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಸ್ಪೃಶ್ಯತೆ ವಿಧವೆಯನ್ನ ಮದುವೆ ಮಾಡಿದ್ರೆ 6 ಲಕ್ಷ ಕೊಡ್ತಾರ್ರಿ. ಇದು ವಚನಗಳ ಅನುಷ್ಠಾನನ, ವಚನಗಳ ವಿರೋಧನ ಹೇಳಿ ನೀವು? ಅನುಷ್ಠಾನ. ಹಾಗಾಗಿ ಭಾರತದ ಸಂವಿಧಾನ ಅನುಷ್ಠಾನ ಅಂತಂದ್ರೆ ಅದರ ವಚನ ಸಂದೇಶದ ಅನುಷ್ಠಾನ. ಭಾರತದ ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ಅದು ವಚನಗಳಿಗೆ ಧಕ್ಕೆ. ನಾವು ಸಂವಿಧಾನ ಕಳ್ಕೊಂಡ್ರೆ ವಚನಗಳು ಕಳ್ಕೊಂಡ್ರೆ. ಹಾಗಾಗಿ ಇಡೀ ವಚನ 12ನೇ ಶತಮಾನದ ವಚನ ಸಂದೇಶ ಭಾರತದ ಸಂವಿಧಾನದಲ್ಲಿ ಅಡಗಿಸಿಟ್ಟಿದ್ದ. ಹಾಗಾಗಿನೇ ನಾನು 2ನೇ ಹಂತದ ಜಡ್ಮೆಂಟ್ ಆದ ನಂತರ ಒಂದು ಪುಸ್ತಕ ಬರ್ತೇನೆ, ಸಂವಿಧಾನ ಮತ್ತು ವಚನಗಳು ಅಂತಕ್ಕಂಥ ಒಂದು ಪುಸ್ತಕ. ಆವತ್ತು ಪ್ರಜಾಪ್ರಭುತ್ವನ ಹೆಂಗೆ ಪ್ರತಿಪಾದಿಸಿದ್ರು, ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಹೆಂಗೆ ಅನುಭವಿಸ್ತಾ ಇದ್ದೀವಿ. ಅವತ್ತು ಜಾತಿ ರಹಿತ ಸಮಾಜನ ಹೆಂಗೆ ಅವ್ರು ಕನಸ್ಕೊಂಡ್ರು, ಇವತ್ತು ಜಾತಿ ಭೇದವಿಲ್ಲದ ಎಲ್ಲ ಜನರಿಗೆ ಕಾನೂನಿನಲ್ಲಿ ಸಮಾನರು. ನೀವು ಅಸ್ಪೃಶ್ಯರು, ನಿಮ್ಮ ಸಾಕ್ಷಿಗೆ ಬೆಲೆ ಇಲ್ಲ. ನೀವು ಮೇಲ್ಜಾತಿಯವರು, ನಿಮ್ಮ ಸಾಕ್ಷಿಗೆ ಬೆಲೆ ಇದೆ. ನೀವು ಕೋರ್ಟಿಗೆ ಬಂದಿದ್ದೀರಾ, ನೀವು ಅಪ್ಪರ್ ಕ್ಯಾಸ್ಟು, ನಿಮ್ಗೊಂಥರ ತೀರ್ಪು, ನೀವು ಲೋಯರ್ ಕ್ಯಾಸ್ಟು, ನಿಮ್ಗೊಂದು ತೀರ್ಪು ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ, ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳು. ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಹುಟ್ಟುತ್ತಾ ನನಗೊಂದು ಜಾತಿ ಬರ್ತದೆ, ನನ್ನ ಜಾತಿಗೊಂದು ಕಸುಬು. ನಾನು ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋ. ನಾವೆಲ್ಲ ಬೇರೆ ಬೇರೆ ಜಾತಿಯವ್ರು ಒಟ್ಟಿಗೆ ಕೂತು ಒಂದು ಭೋಜನ ಮಾಡೋದು, ಅಂತರ್ಜಾತಿ ಮದುವೆ ಮಾಡಿಕೊಳ್ಳೋದು, ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋದು. ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ, ಆ ಧರ್ಮದವರಿಗೆ ಬೇರೆ, ಈ ಧರ್ಮ. ಅದು ಸಾಲದು ಅಂತ ಅದನ್ನು ವಂಶ ಪಾರಂಪರ್ಯ ಮಾಡ್ತಾರೆ. A cobbler's son has to become a cobbler. Hair cutter's son has to become a hair cutter. A washerman's son has to become a washerman. ಒಬ್ಬ ರೈತನ ಮಗ ರೈತ ಆಗಬೇಕು,